ಓಂ ನಮ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿ ವಶ್ಚ ರಾಹುವೇ ಕೇತುವೆ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕಿರಣ್ ಪುರೋಹಿತ್ ಗುರೂಜಿ. ವೀಕ್ಷಕರೇ, ಇವತ್ತಿನ ದಿವಸ 10ನೇ ರಾಶಿ ಆಗಿರತಕ್ಕಂಥ ಮಕರ ರಾಶಿಯ ಬಗ್ಗೆ 2024ರಲ್ಲಿ ಯಾವ ಥರ ಇರುತ್ತೆ ಯಾವ ಥರ ಇಲ್ಲ ಅಂಥೇಳಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ತೇನೆ. ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿದ್ದಿಷ್ಟೇ, TV63 ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ನಾವು ಯಾವುದೋ ಒಂದು ವಿಡಿಯೋ ಹಾಕಿದರೂ ಕೂಡ ನಿಮಗೆ ಬಂದು ತಲುಪುತ್ತೆ. ಅದರಿಂದ ನಿಮಗೆ ಆಗತಕ್ಕಂಥ ಕೆಲವೊಂದು ಲಾಭಗಳು ತುಂಬ ಇದ್ದಾವೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತುಂಬ ಅನುಕೂಲ ಇದೆ ನಿಮಗೆ. ವೀಕ್ಷಕರೇ, ಮಕರ ರಾಶಿಯವರ ಗುಣ, ನಡತೆ, ಸ್ವಭಾವಗಳು, ಗೋಚಾರ ಫಲ ಯಾವ ಥರ ಇದೆ ಅಂತ ಹೇಳಿದರೆ, ಈ ರಾಶಿಯವರು ಯಾವಾಗಲೂ ಕೂಡ ಬುದ್ಧಿವಂತರು, ತುಂಬ ಲೆಕ್ಕಾಚಾರದ ಜೀವನ. ನೆಮ್ಮದಿಯಿಂದ ಇರಲಿಕ್ಕೆ ಇವರು ಹೋಗೋದೇ ಇಲ್ಲ. ಒಂದಿಲ್ಲ ಒಂದು ಕೆಲಸಗಳಲ್ಲಿ ಮಾಡ್ತಾನೆ ಇರ್ತಾರೆ, ಶ್ರಮ ಪಡ್ತಾನೆ ಇರ್ತಾರೆ. ಆ ಶ್ರಮಕ್ಕೆ ತುಂಬ ರಾಜವೈಭೋಗದಲ್ಲಿ ಜೀವನ ನಡೆಸ್ತಕ್ಕಂಥ ಯೋಗ ಉಳ್ಳವರಿದ್ದಾರೆ ಇವರು. ಯಾವ ರೀತಿ ರಾಜವೈಭೋಗ ಯೋಗ ಇರುತ್ತಂದರೆ, ಇವರಿಗೆ ಎಷ್ಟು ದುಡಿದ್ರೂ ಕೂಡ ದುಡ್ಡು ಕಡಿಮೆನೇ ಆಗೋದಿಲ್ಲ ಇವ್ರ ಕೈಯಿಂದ. ಇವತ್ತು ಖಾಲಿ ದಿನ ಅಂತ ಹೇಳಿದ್ರು ದುಡ್ಡು ಬರ್ತಾನೆ ಇರುತ್ತೆ. ಯಾಕಂದರೆ ವ್ಯಾಪಾರದಲ್ಲಿ ನಿಸ್ಸೀಮರು ಮಕರ ರಾಶಿಯವರು ಯಾವಾಗಲೂ ಕೂಡ. ಯಾವ ರೀತಿ ನಿಸ್ಸೀಮರು ಇರ್ತಾರಂದರೆ, ಇವತ್ತು 1 ರೂಪಾಯಿ ಹಾಕಿದರೆ ಬಿಸ್ನೆಸ್ಸಿಗೆ 10 ರೂಪಾಯಿ ಲಾಭ ತೆಗೆಯತಕ್ಕಂಥ ವ್ಯಾಪಾರಸ್ಥರು. ಇವರ ಬುದ್ಧಿ ತುಂಬ ಚುರುಕಾಗಿರುತ್ತೆ. 10 ನಿಮಿಷದಲ್ಲಿ ಇರತಕ್ಕಂಥ ಮೈಂಡ್ ಸೆಟಪ್ಪು ಇನ್ನೂ 10 ನಿಮಿಷದಲ್ಲಿ ಇರೋದೇ ಇಲ್ಲ. ತುಂಬ ಬುದ್ಧಿ ತುಂಬ ಫಾಸ್ಟಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಮಕ್ಕಳಲ್ಲೂ ಕೂಡ ಅಷ್ಟೇ, ವಿದ್ಯಾಭ್ಯಾಸ ಕಡಿಮೆ ಇದ್ದರೂ ಕೂಡ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಇವರು ವಿಚಾರದಲ್ಲಿ ಬುದ್ಧಿವಂತಿಕೆಯಿಂದಲೇ ಏನೋ ಮಾಡಿದ್ರು ಕೂಡ ಸ್ವಂತ ವಿಚಾರವಾಗಿಯೇ ಮಾಡ್ತಾರೆ. ಇವರ ಕಡೆಯಿಂದ 4 ಜನ ವಿದ್ಯೆ ತಿಳ್ಕೊಂಡು ಹೋಗಬೇಕಾಗತ್ತೆ. ಅಂಥ ವಿಚಾರ ಶಕ್ತಿ ಉಳ್ಳವರು. ಆಸ್ತಿ ಆಡಂಬರ ಮಾಡೋದರಲ್ಲಿ ಈ ವರ್ಷ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಮನೆ ಕಟ್ಟಡ ಮಾಡತಕ್ಕಂಥದ್ದು, ಅಪಾರ್ಟ್ಮೆಂಟ್ ಕಟ್ಟತಕ್ಕಂಥದ್ದು, ಯೋಗದಲ್ಲಿ ತಿರುಗಾಡತಕ್ಕಂಥದ್ದು, ವಿದೇಶ ಪ್ರಯಾಣ ಮಾಡತಕ್ಕಂಥದ್ದು ತುಂಬ ಚೆನ್ನಾಗಿದೆ ಈ ವರ್ಷ. ಮಕರ ರಾಶಿಯಲ್ಲಿ ಇರತಕ್ಕಂಥವರಿಗೆ ಈಗ ನೋಡಿ, ಗುರು ಮೇಷರಾಶಿಯಲ್ಲಿರುವಾಗ ನಿಮ್ಮ ರಾಶಿಗೆ 4ನೇ ಗುರು ಅನಾವಶ್ಯಕ ವಾಗ್ವಾದ ಮಾಡುವಿರಿ, ಮನಸ್ಸಿಗೆ ಅಶಾಂತಿ, ಮಾನಸಿಕ ವೇದನೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, 4ನೇ ಗುರು ಅನಾವಶ್ಯಕವಾಗಿ ನಿಮ್ಮನ್ನು ವಾಗ್ವಾದಕ್ಕೆ ಎಳಿತಾನೆ. ಅದರ ನಂತರ ನಿಮಗೆ 5ನೇಯವನು ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ನಿಮ್ಮ ರಾಶಿಗೆ 5ನೇವನಾಗಿ ದೈವ ಬಲ ಲಭಿಸುತ್ತದೆ. ಆವಾಗ ನಿಮಗೆ ಸಂತೋಷ, ಕೀರ್ತಿ, ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ. ಕಂಕಣ ಭಾಗ್ಯದಲ್ಲಿ ಆದಷ್ಟು ಬೇಗನೆ ಮದುವೆ ಆಗುತ್ತದೆ. ಯಾವ ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ಮಕರ ರಾಶಿಯವರಿಗೆ ಮದುವೆ ಕಾರ್ಯದಲ್ಲಿ ಈ ವರ್ಷ ಶುಭ ಲಗ್ನ ಎಲ್ಲರಿಗೂ ಕೂಡಿ ಬರುತ್ತದೆ. ಇವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ದೋಷಪೂರಿತವಾಗಿರುವುದರಿಂದ ದೈವಾನುಗ್ರಹದಿಂದ ಇವರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಯಾವ ಉದ್ದೇಶದಿಂದ ಈ ಥರ ಆಗುತ್ತೆ? ಆರೋಗ್ಯದ ಪ್ರತಿಫಲದಿಂದ. ಪ್ರತಿಫಲ ಎದಕ್ಕಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಶನಿಯು ಕುಂಭರಾಶಿಯಲ್ಲಿ ಸಂಚರಿಸುವಾಗ ನಿಮ್ಮ ರಾಶಿಗೆ 2ನೇವನಾಗಿರ್ತಾನೆ. ಆಗ ನಿಮಗೆ ಸಾಡೆ ಕೊನೆಯ ಭಾಗವಾಗಿರುತ್ತದೆ. ಈ ಸಂದರ್ಭದಲ್ಲಿ ಎಲ್ಲ ವಿಚಾರದಲ್ಲಿ ನಿರಾಶೆ, ನಷ್ಟ, ಸಂಚನ, ವಿರೋಧ, ವಿಷ, ಅಗ್ನಿ, ಭಯ, ಬಂಧನ, ಭೀತಿ ಇವೆಲ್ಲ ನಿಮಗೆ ಕಾಡ್ತಾ ಹೋಗುತ್ತೆ. ಆದ್ದರಿಂದ ನೀವು ಶನಿ ಶಾಂತಿ ಮಾಡಿಸಬೇಕಾಗುತ್ತೆ. ನೀವು ಶನಿ ಶಾಂತಿ ಮಾಡಿಸುವುದರಿಂದ ನಿಮಗೆ ಇರತಕ್ಕಂಥ ಕಂಟಕಗಳು ದೂರ ಆಗುತ್ತೆ. ನಿಮಗೆ ಸೆಪ್ಟೆಂಬರ್ ತಿಂಗಳು ಭಾರೀ ವಿಷಕಂತವಾಗಿರತಕ್ಕಂಥ ಸೆಪ್ಟೆಂಬರ್ ತಿಂಗಳು ಭಾರೀ ಕಿರಿಕಿರಿ ಉಂಟಾಗುತ್ತೆ. ನವೆಂಬರ್ ತಿಂಗಳಲ್ಲೂ ಕೂಡ ಕಿರಿಕಿರಿ ಇದೆ, ಆಗ್ತಾನೆ ಹೋಗುತ್ತೆ. ರಾಹು ಮತ್ತು ಕೇತು 3ರಲ್ಲಿ ರಾಹು, 9ರಲ್ಲಿ ಕೇತು ಇರುತ್ತಾನೆ. ಇವನು ಆರೋಗ್ಯದಲ್ಲಿ ನಷ್ಟ ಅನುಭವಿಸಿ ಧಾರ್ಮಿಕ ಕಾರ್ಯಗಳಲ್ಲಿ ಅಡೆತಡೆ ಮಾಡತಕ್ಕಂಥದ್ದು. ನೀವು ಯಾವುದೋ ಒಂದು ಒಳ್ಳೆಯದು ಕಾರ್ಯ ಮಾಡ್ತೀನಿ ಅಂತ ಹೇಳಿದ್ರು, ಅನ್ನ ಸಂತರ್ಪಣೆ, ಯಾವುದೋ ಒಂದು ದಾನ ಧರ್ಮ ಮಾಡ್ತಾ ಇದ್ರೂ ಕೂಡ ಆ ದಾನ ಧರ್ಮದಲ್ಲಿ ಎಲ್ಲ ರೀತಿಯಲ್ಲೂ ಅಡೆತಡೆ ಭಾಗ್ಯ ಕೊರತೆ ಮಾಡುತ್ತಾನೆ. ಒಂದು ಒಳ್ಳೆಯದಾಗತಕ್ಕಂಥ ಭಾಗ್ಯ ಇದ್ರೂ ಕೂಡ ಅಲ್ಲಿ ಅಡೆತಡೆನೇ ತೊಗೊಂಬಂದು ಎಲ್ಲ ರೀತಿಯಲ್ಲೂ ಕೊರತೆ ಮಾಡಿ ನೆಮ್ಮದಿಯಿಂದ ಇರಲಿಕ್ಕೆ ಕೊಡೋದಿಲ್ಲ. ಆದ್ರೂ ಕೂಡ ನಿಮಗೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಸ್ಥಾನ, ಎತ್ತರ ಸ್ಥಾನದಲ್ಲಿ ಇದ್ರೂ ಕೂಡ ಲಾಭ ನಿಮಗೆ ತುಂಬ ಚೆನ್ನಾಗಿರುತ್ತೆ ಈ ವರ್ಷ. ಮನೆ ಕಟ್ಟಡದಲ್ಲಿ ತುಂಬ ಎತ್ತರ ಸ್ಥಾನದಲ್ಲಿ ಬೆಳೀತಾ ಹೋಗ್ತೀರಾ. ಆಸ್ತಿ ಆಡಂಬರ ಮಾಡೋದ್ರಲ್ಲಿ ಈ ವರ್ಷ ತುಂಬ ಚೆನ್ನಾಗಿದೆ. ನೀವು ಮಾಡಬಹುದು, ಪ್ರಯತ್ನ ಪಟ್ಟರೆ ಫಲ ಸಿಗದೇನೆ ಇರೋದಿಲ್ಲ. ನಿಮಗೆ ತುಂಬ ಚೆನ್ನಾಗಿ ಫಲ ಇದೆ, ನೆಮ್ಮದಿಯಿಂದ ಇರಬಹುದು. ಆದರೆ ಓದತಕ್ಕಂಥ ವಿದ್ಯಾರ್ಥಿಗಳು ತುಂಬ ಎಚ್ಚರಿಕೆಯಿಂದ ಓದಬೇಕಾಗುತ್ತೆ. ಯಾಕಂದರೆ ವಿದ್ಯೆಯಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ ತಾವು ಹಿನ್ನಡೆ ಅನುಭವಿಸಬೇಕಾಗಿರ್ತಕ್ಕಂಥ ಸಂದರ್ಭ ಉಂಟಾಗುತ್ತೆ. ಆದ್ದರಿಂದ ದಯವಿಟ್ಟು ವೀಕ್ಷಕರೇ, ಈ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ದಯಮಾಡಿ ಒಂದು ಸ್ವಲ್ಪ ಬುಕ್ಕಿನ ಕಡೆ ಜಾಸ್ತಿ ಗಮನ ಕೊಡಿ, ಏಕಾಗ್ರತೆ ಜಾಸ್ತಿ ಒತ್ತು ಕೊಡಿ. ಏಕೆಂದರೆ ನೀವು ಏಕಾಗ್ರತೆ ಜಾಸ್ತಿ ಒತ್ತು ಕೊಡದೇ ಇದ್ದರೆ ನಿಮ್ಮ
ಎಜುಕೇಷನ್ ಹಿಂಭಾಗದಲ್ಲಿ ಉಳಿಯುತ್ತೆ. ಒಂದು ಸತಿ ಹಿನ್ನಡೆ ಆದರೆ ಜೀವನ ಪರ್ಯಂತ ಹಿನ್ನಡೆಸಬೇಕಾಗುತ್ತೆ. ಆ ಥರ ಆಗಲು ಅವಕಾಶ ಕೊಡದೇ ನೀವು ಮಾಡ್ತಾ ಹೋಗಿ, ಓಡ್ತಾ ಹೋಗಿ. ನೀವು ಎಷ್ಟು ಓಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು, ಲಾಭದಾಯಕವಾಗಿದೆ. ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಒಂದು ವಿಶೇಷವಾಗಿ ಹೇಳ್ತೇನೆ, ಯಾವುದೂ ಕಾರಣಕ್ಕೂ ಯಜಮಾನರಿಗೆ ಆಯಿತು ಹಿರಿಯರಿಗೆ ಆಯಿತು ವಾಗ್ವಾದ ಮಾಡಲಿಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ. ನೀವು ವಾಗ್ವಾದ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಮನೆ ಎರಡು ಭಾಗಗಳಾಗತಕ್ಕಂಥದ್ದು ಖಂಡಿತ. ಇಬ್ಬಾಗ ಮಾಡಿ ಕೊಡ್ತೀರಾ, ಅಪವಾದಗಳೆಲ್ಲ ನಿಮ್ಮ ಮೇಲೆ ಬರುತ್ತೆ. ಈ ಅಪವಾದಗಳನ್ನು ಸಹಿಸಿಕೊಳ್ಳಿಕ್ಕೆ ನಿಮ್ಮ ತಂದೆ ತಾಯಿಯವರು ಸ್ಥಿರವಾಗಿರುವುದಿಲ್ಲ. ನೀವು ಮಾಡತಕ್ಕಂಥ ಒಂದು ತಪ್ಪಿನಿಂದ ನಿಮ್ಮ ಮನೆತನವೇ ಹಾಳಾಗಿ ಹೋಗುತ್ತೆ. ಆ ಥರ ಆಗಲು ಕೊಡಲಿಕ್ಕೆ ಹೋಗಬೇಡಿ. ಈ ವರ್ಷ ಬಹಳ ಮುಖ್ಯವಾಗಿದೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ. ವಿಚ್ಛೇದನದಲ್ಲಿರ್ತಕ್ಕಂಥ ಸ್ತ್ರೀಯರೇ ವಿಚ್ಛೇದನ ಆಗುತ್ತೆ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅನಿಷ್ಟ ಪೀಡೆ ತುಂಬ ಇದೆ. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ನಡೆ ಇಡಬೇಕಾಗುತ್ತೆ. ಆಮೇಲೆ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಪ್ರಮೋಷನ್ ಲಭ್ಯವಾದ್ರೂ ಕೂಡ ಕೆಲವೊಂದಿಷ್ಟು ಜನ ತಗೊಳ್ಳೋದಿಲ್ಲ. ಅದನ್ನು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಕೈಯಿಟ್ಟು ಕಾಲು ನಡೆಯುವಾಗ ಸ್ವಲ್ಪ ನೋಡಿಕೊಂಡು ಸ್ಥಿರವಾಗಿ ಹೋದರೆ ಆರೋಗ್ಯನೂ ಉಳಿಯುತ್ತೆ, ಮರ್ಯಾದೆನೂ ಉಳಿಯುತ್ತೆ, ಎಲ್ಲನೂ ನೀವು ಉಳಿಸ್ಕೊಳ್ಬೋದು. ಶನಿ ಶಾಂತಿ ಮಾಡಿಸೋದ್ರಿಂದ ಎಲ್ಲ ಸಮಸ್ಯೆಗಳು, ಸರ್ವ ಸಮಸ್ಯೆಗಳಿಗೂ ಕೂಡ ದಾರಿ ನಾಂದಿ ಆಗುತ್ತೆ. ಒಂದು ನಾಂದಿಯಲ್ಲಿ ದಾರಿ ಆಗುತ್ತೆ, ದಾರಿಯಲ್ಲಿ ನಾಂದಿನೂ ಆಗುತ್ತೆ. ಒಂದು ಒಳ್ಳೆಯ ಜೀವನ ನೀವು ಮಾಡಬಹುದು, ಯಾವುದೇ ರೀತಿ ಅಡೆತಡೆಗಳಿಲ್ಲದೆ.